ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಗಳನ್ನು ಹೊಂದಿದ್ದೇವೆ. ನಿಮ್ಮ ಕಣ್ಣುಗಳು ಎಷ್ಟು ಚೆನ್ನಾಗಿ ನೋಡ್ತಿದ್ದಾವೆ. ಅವು ಹಿರಿಯ ಕಣ್ಗಳ ಅಥವಾ ಕಿರಿಯ ಕಣ್ಗಳ? ವಿಮೆನ್ ಆಫ್ ಹೋಪ್ಗೆ ಸ್ವಾಗತ. ನಾನು ಟಾಮಿ, ಹಾಗೂ ಇಲ್ಲಿದ್ದಾರೆ ನನ್ನ ಸ್ನೇಹಿತರು ಕ್ಯಾರಲ್ ಮತ್ತು ನನ್ನ ಸ್ನೇಹಿತೆ ಡಾಕ್ಟರ್ ಕೇರಿನ್. ಇವರು ಇಂದು ನಮ್ಮೊಂದಿಗಿದ್ದಾರೆ. ನಮ್ಮ ಕಣ್ಗಳ ಬಗ್ಗೆ ಮಾತಾಡಲು ಅವರಿಗೆ ನಾವು ಸ್ವಾಗತ ಕೋರೋಣ. ಸ್ವಾಗತ ಕೇರಿನ್. ಧನ್ಯವಾದಗಳು ಟಾಮಿ, ಮತ್ತು ಎಲ್ಲರಿಗೂ ನಮಸ್ಕಾರ. ಕೇರಿನ್, ನಿಮ್ಮೊಂದಿಗೆ ನಮ್ಮ ಕಣ್ಣುಗಳ ಬಗ್ಗೆ ಚರ್ಚಿಸುವುದಕ್ಕೆ ಮುನ್ನ ನೀವು ಸ್ವಲ್ಪ ನಿಮ್ಮ ಬಗ್ಗೆ ಹೇಳಬೇಕೆಂದು ನಾನು ಆಶಿಸುತ್ತೇನೆ. ನಿಮ್ಮ ಬಗ್ಗೆ ಸ್ವಲ್ಪ ತಿಳಿದಂತೆ ಖುಷಿ ಆಯಿತು. ಡಾಕ್ಟರ್ ಕೇರಿನ್, ಇಂದು ನಾವು ನಮ್ಮ ಕಣ್ಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇವೆ ಮತ್ತು ಅವುಗಳ ಆರೈಕೆ ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ತಿಳಿಯಲು ಇಚ್ಛಿಸುತ್ತೇವೆ. ಕೆಲವರು ಹೇಳ್ತಾರೆ, ಕಣ್ಗಳು ಆತ್ಮದ ಕಿಟಕಿಯಂತೆ. ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಎಂಬುದನ್ನು ಅವರ ಕಣ್ಗಳ ಮೂಲಕ ನೋಡಬಹುದಲ್ವಾ? ಇದು ಸತ್ಯ. ಹಾಗೆಯೇ ಕಣ್ಣುಗಳು ನಮ್ಮ ಶರೀರದ ಕಿಟಕಿಯೂ ಆಗಿವೆ. ಆದುದರಿಂದ ನಮ್ಮ ಕಣ್ಣುಗಳನ್ನು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳುವುದು ಬಹಳ ಮಹತ್ವಪೂರ್ಣ. ನಾನು ಇಂದು ಸ್ಪಷ್ಟವಾಗಿ ತಿಳಿಸಬೇಕೆಂದು ಆಶಿಸುತ್ತೇನೆ, ಏಕೆಂದರೆ ನೀವು ನಿಮ್ಮ ಸುಂದರ ಕಣ್ಣುಗಳ ಮೂಲಕ ನನ್ನನ್ನು ನೋಡಲಾಗದೇ ಇರಬಹುದು. ಹಾಗಾದ್ರೆ ನಮ್ಮ ಕಣ್ಗಳ ಬಗ್ಗೆ ನಾವು ಏನನ್ನು ತಿಳಿಬೇಕು? ನಾವು ಕಣ್ಣಿನ ಪ್ರತಿ ಭಾಗವನ್ನು ಎಷ್ಟು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಚಿಂತನೆ ಮಾಡೋಣ. ನಮ್ಮ ಕಣ್ಣುಗಳು ಹಲವು ಭಾಗಗಳನ್ನು ಹೊಂದಿವೆ. ಆದುದರಿಂದ ಮೊದಲಿಗೆ ಕಣ್ಣಿನ ಮೇಲ್ಮೈಯ ಬಗ್ಗೆ ಯೋಚಿಸೋಣ. ಕಣ್ಣಿನ ಮೇಲ್ಮೈಯನ್ನು ಸ್ವಚ್ಛವಾಗಿ ಇಡುವುದು ಅತ್ಯಂತ ಮುಖ್ಯ. ನಿಮ್ಮ ಮುಖ ಮತ್ತು ಕೈಗಳನ್ನು ದಿನಕ್ಕೆ ಕನಿಷ್ಠ 2 ಬಾರಿ ತೊಳೆಯಿರಿ. ವಿಶೇಷವಾಗಿ ಮಕ್ಕಳ ಮುಖವನ್ನು. ನೀವು ಒಣ ಧೂಳಿನ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ ಅಥವಾ ನೊಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೆ, ಧೂಳಿನಿಂದ ಅಥವಾ ನೊಣಗಳ ಮೂಲಕ ಹರಡಬಹುದಾದ ಸೋಂಕುಗಳು ಕಣ್ಣಿಗೆ ಪ್ರವೇಶಿಸದಂತೆ ತಡೆಗಟ್ಟುವುದು ಬಹಳ ಮುಖ್ಯ. ಈ ಸೋಂಕುಗಳು ಕಣ್ಣಿನ ತೇವಭರಿತ ತಾಪಮಾನವನ್ನು ಇಷ್ಟಪಡುತ್ತವೆ. ಒಂದು ಹಾಸ್ಯಪ್ರಾಯವಾಗಿರುವ ಸಾಮಾನ್ಯ ಸೋಂಕು ಟ್ರ್ಯಾಕೋಮಾ ಆಗಿದ್ದು, ಸರಿಯಾದ ಚಿಕಿತ್ಸೆ ದೊರೆಯದಿದ್ದರೆ ಇದರಿಂದ ಸಂಪೂರ್ಣ ದೃಷ್ಟಿ ಕಳೆದುಕೊಳ್ಳಬಹುದು. ಸಾಧಾರಣವಾಗಿ ಕಣ್ಣಿನ ಮೇಲ್ಮೈಯ ಸೋಂಕಿನಿಂದ ಕಣ್ಣು ಕೆಂಪಾಗಬಹುದು, ಕೆರೆತವಾಗಬಹುದು ಮತ್ತು ಕಣ್ಣಿನ ಹೊರನೋಟದಲ್ಲಿ ಕೀವು ಕಾಣಿಸಬಹುದು. ನೀವು ಕೆಲವು ದಿನಗಳಿಗೂ ಹೆಚ್ಚು ಕಾಲ ಕಣ್ಣಿನ ಸೋಂಕಿನಿಂದ ಬಳಲುತ್ತಿದ್ದರೆ ತಕ್ಷಣವೇ ಆರೋಗ್ಯ ಸೇವಾ ವೃತ್ತಿಪರರನ್ನು ಸಂಪರ್ಕಿಸಿ. ನೀವು ಆಂಟಿಬಯೋಟಿಕ್ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾ ಎಂದು ಪರೀಕ್ಷಿಸಿಕೊಳ್ಳಿ. ನಿಮ್ಮ ಕಣ್ಣಿಗೆ ತೀವ್ರವಾದ ನೋವು, ಕೆಂಪಾದ ಕಣ್ಣು ಅಥವಾ ದೃಷ್ಟಿಯಲ್ಲಿನ ಏರುಪೇರಾಗಿರುವ ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣವೇ ವೈದ್ಯರನ್ನು ಅಥವಾ ಆರೋಗ್ಯ ಸೇವಾ ಕಾರ್ಯಕರ್ತರನ್ನು ಸಂಪರ್ಕಿಸಿ ನಿಮ್ಮ ಕಣ್ಣುಗಳನ್ನು ಪರೀಕ್ಷಿಸಿಕೊಳ್ಳಿ. ಆದ್ದರಿಂದ ನಮ್ಮ ಕಣ್ಣುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವುದು ತುಂಬ ಮುಖ್ಯ. ಖಂಡಿತವಾಗಿಯೂ. ಹಾಗೆಯೇ ನಾವು ನಮ್ಮ ಕಣ್ಣುಗಳನ್ನು ಗಾಯಗಳಿಂದ ರಕ್ಷಿಸಬೇಕು. ನೀವು ಅಥವಾ ನಿಮ್ಮ ಗಂಡ ಕಣ್ಣಿಗೆ ಏನಾದರೂ ಬೀಳಬಹುದಾದ ಕೆಲಸ ಮಾಡುತ್ತಿದ್ದರೆ ರಕ್ಷಣಾತ್ಮಕ ಕಣ್ಣಿನ ಗಾಗಲ್ಸ್ ಅಥವಾ ಶೀಲ್ಡ್ ಧರಿಸಿ. ವಿಶೇಷವಾಗಿ ಮರದ ಕೆಲಸ, ಅಪಾಯಕಾರಿ ರಸಾಯನಗಳು, ಲೋಹ ತರುತ್ತಿರುವ ಅಥವಾ ಸ್ಪಾರ್ಕ್ ಉಂಟು ಮಾಡುವ ಉಪಕರಣಗಳನ್ನು ಬಳಸುವಾಗ ಗಾಯಗೊಂಡ ಕಣ್ಣನ್ನು ಚಿಕಿತ್ಸೆ ನೀಡುವುದಕ್ಕಿಂತ ಅದನ್ನು ರಕ್ಷಿಸುವುದು ಸುಲಭ. ಹಾಗೆಯೇ ಮಕ್ಕಳಿಗೆ ಕಡ್ಡಿಗಳಲ್ಲಿ ಆಟವಾಡಬಾರದು ಎಂದು ಕಲಿಸಿ, ಏಕೆಂದರೆ ಇದು ಮಕ್ಕಳಲ್ಲಿ ಸಾಮಾನ್ಯವಾದ ಕಣ್ಣಿನ ಗಾಯದ ಒಂದು ಪ್ರಮುಖ ಕಾರಣ. ನಾವು ಕೇಳಿರುವಂತೆ ಕಣ್ಣಲ್ಲಿ ಏನಾದರೂ ಬಿದ್ದರೆ ಅದನ್ನು ಅಲ್ಲೇ ಬಿಡಬಾರ್ದಾ? ಅದು ಕಣ್ಣಿನ ಹಾನಿ ಮಾಡಬಹುದಾ? ಅದು ಯಾವ ವಸ್ತುವೆಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಧೂಳು ಅಥವಾ ಕಣ್ಣು ತೊಲೆ ಬಿದ್ದಿದ್ದರೆ ಕಣ್ಣನ್ನು ಒರೆಸಬೇಡಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ, ಆದರೆ ಕಣ್ಣಿನ ರೆಪ್ಪೆಯನ್ನು ಗಟ್ಟಿಯಾಗಿ ಒರೆಸಿಕೊಳ್ಳದಂತೆ ನೋಡಿ. ಈ ಸಮಯದಲ್ಲಿ ಕಣ್ಣಿನೊಳಗೆ ಉಂಟಾಗುವ ಕಣ್ಣೀರು ಅದನ್ನು ಹೊರಗೆ ತಳ್ಳಬಹುದು. ಇದು ಕೆಲಸ ಮಾಡದಿದ್ದರೆ ತಂಪಾದ ಶುಚಿ ನೀರಿನಿಂದ ಕಣ್ಣನ್ನು ತೊಳೆಯಬಹುದು. ಆದರೂ ಕಣ್ಣಿಗೆ ತೊಂದರೆ ಆಗುತ್ತದೆ ಅಂದರೆ ಅದು ಹೊರಹಾಕಲು ಸಾಧ್ಯವಿಲ್ಲದ ವಸ್ತುವಾಗಿರಬಹುದು ಅಥವಾ ಕಣ್ಣಿಗೆ ಸಣ್ಣ ಗಾಯವಾಗಬಹುದು. ಈ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ರಾಸಾಯನಿಕಗಳು ಅಥವಾ ಸುಟ್ಟ ಗಾಯದಿಂದ ಸಮಸ್ಯೆ ಉಂಟಾದರೆ ತಕ್ಷಣ ತಂಪಾದ ಸ್ವಚ್ಛ ನೀರಿನಿಂದ
ಪುನಃ ಪುನಃ ತೊಳೆಯಿರಿ. ಸಾಧ್ಯವಿರುವ ತನಕ ಈ ಕಾರ್ಯವನ್ನು ಮುಂದುವರಿಸಿ. ನಂತರ ತಕ್ಷಣವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಕಣ್ಣಿನ ಗಾಯ ತುಂಬಾ ನೋವುದಾಯಕವಾಗಿರಬಹುದು, ಆದರೆ ವಿಶ್ರಾಂತಿ ನೀಡುವುದರಿಂದ ಸಹಾಯ ಮಾಡಬಹುದು. ನೀವು ನಿಮ್ಮ ಕಣ್ಣು ಗಾಯಗೊಂಡಿದೆ ಎಂದು ಭಾವಿಸಿದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನಾವಿಂದು ವಿಮೆನ್ ಆಫ್ ಹೋಪ್ನಲ್ಲಿ ಡಾಕ್ಟರ್ ಕೇರಿನ್ ನಮ್ಮೊಂದಿಗೆ ಕಣ್ಣುಗಳ ಆರೈಕೆ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಈಗಾಗಲೇ ಕಣ್ಣುಗಳ ಹೊರಭಾಗದ ಆರೈಕೆ ಬಗ್ಗೆ ಚರ್ಚಿಸಿದ್ದೇವೆ. ಮುಂದೇನು ಡಾಕ್ಟರ್ ಕೇರಿನ್? ಕಣ್ಣಿನ ಲೆನ್ಸ್ ಮತ್ತು ಒಳಗಿನ ದ್ರವ. ನೀವು ಕನ್ನಡಿಯಲ್ಲಿ ನಿಮ್ಮ ಕಣ್ಣು ನೋಡಿದರೆ ಮಧ್ಯಭಾಗದಲ್ಲಿ ಕಪ್ಪು ಗುಂಡಿಯಂತೆ ಕಾಣಿಸುವುದು ಲೆನ್ಸ್. ನೀವು ಹೆಚ್ಚು ಹಗುರವಾದ ಸೂರ್ಯಪ್ರಕಾಶ ಇರುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ ಸೂರ್ಯನ ಬೆಳಕು ಕಣ್ಣಿನ ಲೆನ್ಸ್ಗೆ ಹಾನಿ ಮಾಡಬಹುದು. ಆದುದರಿಂದ ದೊಡ್ಡ ಅಂಚಿನ ಟೋಪಿ ಧರಿಸಿ ಮುಖ ಮುಚ್ಚಿಕೊಳ್ಳಿ. ನೀವು ಸನ್ಗ್ಲಾಸ್ ಧರಿಸುವುದಾದರೆ ಉತ್ತಮ ಗುಣಮಟ್ಟದನೇ ಆಯ್ಕೆ ಮಾಡಿಕೊಳ್ಳಿ. ಕೆಟ್ಟ ಸನ್ಗ್ಲಾಸ್ಗಳನ್ನು ಧರಿಸಿದರೆ ಇನ್ನಷ್ಟು ಸಮಸ್ಯೆ ಉಂಟಾಗಬಹುದು. ಕಣ್ಣನ್ನು ಸಂಪೂರ್ಣವಾಗಿ ಮುಚ್ಚಿ ಬದಿಗಳನ್ನು ಹಚ್ಚುವ ಗಾಗಲ್ಸನ್ನು ಮಾತ್ರ ಬಳಸಬೇಕು. ಅತ್ಯುತ್ತಮ ಆಯ್ಕೆಯಾದವು ಅಲ್ಟ್ರಾವಯೋಲೆಂಟ್ ಬೆಳಕಿನಿಂದ ರಕ್ಷಣೆ ನೀಡುವ ಗಾಗಲ್ಸ್. ಫ್ಯಾಷನ್ ಕಾಣಲು ಯಾವುದೇ ಕಣ್ಣಿನ ಗಾಗಲ್ಸನ್ನು ಧರಿಸುವುದಕ್ಕಿಂತ ಧರಿಸದೇ ಇರುವುದು ಒಳಿತು. ಸನ್ಗ್ಲಾಸ್ ಧರಿಸುವುದು ಗ್ಲೋಕೋಮಾ ಎಂಬ ಸ್ಥಿತಿಯಿಂದ ರಕ್ಷಿಸುತ್ತದೆ. ಇದು ಕಣ್ಣಿನ ಒಳಗಿನ ಒತ್ತಡ ಹೆಚ್ಚಾಗುವುದರಿಂದ ಉಂಟಾಗುವ ಒಂದು ಸಮಸ್ಯೆ. ನಮ್ಮ ಕಣ್ಣು ನೀರಿನಿಂದ ತುಂಬಿದ ಚೆಂಡಾಗಿದ್ದು ಒಳಗಿನ ಒತ್ತಡ ಹೆಚ್ಚಾದರೆ ಅದು ತೊಂದರೆ ಉಂಟು ಮಾಡಬಹುದು. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಸಮಸ್ಯೆಗೆ ಒಳಗಾಗಿದ್ದರೆ 2 ವರ್ಷಕ್ಕೊಮ್ಮೆ ನಿಮ್ಮ ಕಣ್ಣುಗಳ ಒತ್ತಡವನ್ನು ಪರೀಕ್ಷಿಸಲು ಅವಕಾಶ ಇದ್ದರೆ ಕಣ್ಣಿನ ವೈದ್ಯರ ಬಳಿ ಪರೀಕ್ಷೆ ಮಾಡಿಕೊಳ್ಳಿ. ಇದಕ್ಕೆ ಸುಲಭವಾದ ಚಿಕಿತ್ಸೆ ಲಭ್ಯವಿದೆ. ಆದರೆ ಚಿಕಿತ್ಸೆ ನೀಡದೆ ಬಿಟ್ಟಿದ್ದರೆ ಮೂಢ ನಿರ್ಲಕ್ಷ್ಯದಿಂದ ದೃಷ್ಟಿ ಕಳೆದುಕೊಳ್ಳಬಹುದು. ಹೌದು, ಆದರೂ ನಮ್ಮ ಕಣ್ಣುಗಳಲ್ಲಿ ಒತ್ತಡ ಹೆಚ್ಚಿದೆ ಎಂಬುದನ್ನು ನಾವು ಹೇಗೆ ತಿಳಿಯಬಹುದು? ಸಮಸ್ಯೆ ಏನೆಂದರೆ ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳೇ ಇರುವುದಿಲ್ಲ. ಯಾರಿಗೂ ಗ್ಲೋಕೋಮಾ ಆಗಬಹುದು, ಆದರೆ ಕೆಲವು ಜನರಿಗೆ ಹೆಚ್ಚಾದ ಅಪಾಯ ಇರುತ್ತದೆ. ಕುಟುಂಬದಲ್ಲಿ ಈ ರೋಗ ಇರುವುದು, ಅಥವಾ ನೀವು ಡಯಾಬಿಟಿಸ್, ಮೈಗ್ರೇನ್ ಸಮಸ್ಯೆ ಹೊಂದಿದ್ದರೆ, ಅಥವಾ ನೀವು ಕಣ್ಣಿಗೆ ಗಾಯ ಹೊಂದಿದರೆ, ಅಥವಾ ರಕ್ತದೊತ್ತಡ ಹೆಚ್ಚಿದರೆ ನಿಮ್ಮ ಕಣ್ಣುಗಳನ್ನು ತಪಾಸಣೆ ಮಾಡಿಸಿಕೊಳ್ಳಿ. ನಿಮ್ಮ ಆರೋಗ್ಯ ಕಾರ್ಯಕರ್ತರೊಂದಿಗೆ ಮಾತನಾಡಿ. ಎಷ್ಟು ಬಾರಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳಿ. ಆದ್ದರಿಂದ ನಾವು ಕಣ್ಣಿನ ಹೊರಭಾಗ, ಲೆನ್ಸ್ ಮತ್ತು ಒಳಗಿನ ದ್ರವದ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಇನ್ನೂ ಏನಿದೆ? ಕಣ್ಣಿನ ಹಿಂದಿನ ಭಾಗ. ಇದು ಕಣ್ಣಿನ ಒಳಭಾಗದಲ್ಲಿದ್ದು ನರಗಳು ಮತ್ತು ರಕ್ತನಾಳಗಳು ಮೆದುಳಿಗೆ ಸಂಪರ್ಕ ಹೊಂದಿರುವುದರಿಂದ ನಾವು ಏನು ನೋಡುತ್ತಿದ್ದೇವೆ ಎಂಬುದನ್ನು ಮೆದುಳು ಅರ್ಥ ಮಾಡಿಕೊಳ್ಳುತ್ತದೆ. ಕಣ್ಣಿನ ಹಿಂದಿನ ಭಾಗ ಬಹಳ ಸಂಕೀರ್ಣವಾಗಿದೆ. ಈ ಭಾಗವನ್ನು ಆರೋಗ್ಯವಾಗಿರಿಸಿಕೊಳ್ಳಲು ನಾವು ಕೆಲವು ವಿಷಯಗಳನ್ನು ಮಾಡಬಹುದು. ಮೊದಲು ವಿಟಮಿನ್ ಎ ಯುಕ್ತ ಆಹಾರಗಳನ್ನು ಸೇವಿಸುವುದು. ಹೌದು, ನಾನು ಅದನ್ನೇ ಯೋಚಿಸ್ತಾ ಇದ್ದೆ. ಆ ಸುಂದರವಾದ ಹಳದಿ ಬಣ್ಣದ ತರಕಾರಿಗಳು, ಕ್ಯಾರೆಟ್, ಕುಂಬಳಕಾಯಿ ಮತ್ತು ಹಸಿರು ಎಲೆಗಳ ತರಕಾರಿಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ತರಕಾರಿಗಳು ಗಟ್ಟಿಯಾಗಿದ್ದಷ್ಟು ಉತ್ತಮ. ನಾನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುವ ಅತಿ ಪ್ರಿಯ ಹಣ್ಣು ಪಪಾಯ. ಇದು ಉಷ್ಣವಲಯದ ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಯುತ್ತದೆ ಮತ್ತು ಅದ್ಭುತವಾಗಿ ರುಚಿಸುತ್ತದೆ. ವಿಶೇಷವಾಗಿ ಕೆಲವು ನಿಂಬೆಹಣ್ಣಿನ ರಸವನ್ನು ಸೇರಿಸಿದರೆ ವಿಟಮಿನ್ ಸಿ ಕೂಡ ದೊರಕುತ್ತದೆ. ವಿಟಮಿನ್ ಎ ಸಮೃದ್ಧ ಆಹಾರ. ಕೇವಲ ಹಣ್ಣುಗಳಷ್ಟೇ ಉತ್ತಮವಲ್ಲ, ಇದು ಎಲುಬುಗಳನ್ನು ಬಲಪಡಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ವಿಟಮಿನ್ ಎ ಕೊರತೆ ಇದ್ದರೆ ಮೊದಲ ಲಕ್ಷಣವು ರಾತ್ರಿ ನೋಡಲು ಕಷ್ಟವಾಗುವುದು. ಇದನ್ನು ಇರುಳುಗಣ್ಣು ಎಂದು ಕರೆಯಲಾಗುತ್ತದೆ. ಇದಾದ ನಂತರ ಇತರ ಸಮಸ್ಯೆಗಳು ಉಂಟಾಗಿ ಕೊನೆಗೆ ಸಂಪೂರ್ಣ ಅಂಧತ್ವಕ್ಕೂ ಕಾರಣವಾಗಬಹುದು. ಈ ಸಮಸ್ಯೆ ಮಕ್ಕಳಿಗೆ ಹೆಚ್ಚು ಅಪಾಯಕಾರಿಯಾಗಿದೆ. ಆದುದರಿಂದ ಹಳದಿ ಮತ್ತು ಹಸಿರು ತರಕಾರಿಗಳನ್ನು ಮರೆಯಬೇಡಿ. ನಿಮ್ಮ ಮಕ್ಕಳು ಅಥವಾ ನೀವು ರಾತ್ರಿ ನೋಡಲು ತೊಂದರೆ ಅನುಭವಿಸುತ್ತಿದ್ದರೆ ಆರೋಗ್ಯ ಕಾರ್ಯಕರ್ತರಿಂದ ವಿಟಮಿನ್ ಎ ಹನಿಗಳನ್ನು ಪಡೆಯಿರಿ. ನಿಮ್ಮ ಶರೀರದಲ್ಲಿ ರಕ್ತ ಪ್ರಸರಣ ಸಂಬಂಧಿತ ಸಮಸ್ಯೆಗಳಿದ್ದರೆ ಇದು ಕಣ್ಣಿನ ಒಳಗಿನ ರೆಟಿನಾ ಅಥವಾ ದೃಷ್ಟಿಗೆ ಸಂಬಂಧಿಸಿದ ಮೆದುಳಿನ ಭಾಗಕ್ಕೆ ಪರಿಣಾಮ ಬೀರುತ್ತದೆ. ನೀವು ಕಣ್ಣಿನ ಹಿಂದಿನ ಭಾಗದಲ್ಲಿ ಅಥವಾ ಮೆದುಳಿನಲ್ಲಿ ರಕ್ತಗಟ್ಟಲು ಕಾರಣವಾದ ಸಣ್ಣ ಸ್ಟ್ರೋಕ್ಗಳನ್ನು ಅನುಭವಿಸಬಹುದು. ಇದು ಹೆಚ್ಚು ಸಾಮಾನ್ಯವಾಗಿರುವುದರಿಂದ ನೀವು ಧೂಮಪಾನ ಮಾಡುತ್ತಿದ್ದರೆ, ನಿಮ್ಮ ರಕ್ತದೊತ್ತಡ ಹೆಚ್ಚು ಇದ್ದರೆ, ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿದ್ದರೆ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿದ್ದರೆ ಇಲ್ಲಿ ಕೆಲವು ಸಲಹೆಗಳನ್ನು ನೀಡಲಾಗುತ್ತದೆ. ಧೂಮಪಾನ ಮಾಡಬೇಡಿ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ.
ಕಡಿಮೆ ಸಕ್ಕರೆ ಮತ್ತು ಕೊಬ್ಬುಯುಕ್ತ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಹಣ್ಣುಗಳು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಿ. ವಾಕಿಂಗ್ ಮಾಡಿ, ಸೈಕಲ್ ಓಡಿಸಿರಿ, ತೋಟದ ಕೆಲಸ ಮಾಡುವುದು ಮುಂತಾದ ಕಸರತ್ತುಗಳನ್ನು ಮಾಡಿ. ಇವು ನಿಮಗೆ ಕೇವಲ ಆರೋಗ್ಯಕರ ಕಣ್ಣುಗಳನ್ನಷ್ಟೇ ನೀಡುವುದಿಲ್ಲ, ಅದು ನಿಮ್ಮ ಹೃದಯ, ಶ್ವಾಸಕೋಶ, ಮೆದುಳು ಮತ್ತು ಮೂತ್ರಪಿಂಡಗಳಿಗೂ ಸಹಾಯ ಮಾಡುತ್ತದೆ. ಅಂದರೆ ಒಟ್ಟಾರೆ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಡಾಕ್ಟರ್ ಕೇರನ್, ನಮ್ಮ ಕಣ್ಣುಗಳ ಬಗ್ಗೆ ಮಾತನಾಡಲು ಬಂದಿದ್ದಕ್ಕಾಗಿ ಧನ್ಯವಾದಗಳು. ಈಗ ಈ ಸಂಗೀತದ ನಂತರ ನಮ್ಮ ಕಣ್ಣುಗಳನ್ನು ಆರೋಗ್ಯಕರವಾಗಿ ಇಡಲು ಅಗತ್ಯವಿರುವ ಕ್ರಮಗಳನ್ನು ಪುನರಾವರ್ತಿ ಮಾಡೋಣ. ನೀವು ಏನಾದರೂ ನೆನಪಿಸಿಕೊಂಡ್ರೆ ಹೇಳಿ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ಪ್ರೀತಿಸುವೆ ತಿರುಗಿ ಬಂದಿದ್ದೀರಾ? ನೀವೆಲ್ಲ ವಿಷಯಗಳನ್ನು ನೆನಪಿಟ್ಟುಕೊಂಡಿದ್ದೀರಾ? ಮೊದಲು ನಾನು ಪ್ರಯತ್ನಿಸುತ್ತೇನೆ. ನಿಮ್ಮ ಮುಖ ಮತ್ತು ಕೈಗಳನ್ನು ದಿನಕ್ಕೆ ಕನಿಷ್ಠ 2 ಬಾರಿಯಾದರೂ ತೊಳೆದುಕೊಳ್ಳಿ. ಕಣ್ಣಿನ ಸೋಂಕುಗಳು ಕೆಲವು ದಿನಗಳಲ್ಲಿ ಸರಿಯಾಗದಿದ್ದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ. ಕಣ್ಣಿಗೆ ಏನಾದರೂ ಹಾನಿ ಉಂಟು ಮಾಡಬಹುದಾದ ಕೆಲಸ ಮಾಡುತ್ತಿದ್ದರೆ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಕೊಂಬೆ ಅಥವಾ ಕಡ್ಡಿಗಳನ್ನು ಹಿಡಿದು ಆಟವಾಡಬಾರ್ದೆಂದು ಹೇಳಿ. ಕಣ್ಣುಗಳಿಗೆ ಸೂರ್ಯನು ಹಾನಿ ಮಾಡದಂತೆ ನೋಡ್ಕೊಳ್ಳಿ. ಟೋಪಿ ಅಥವಾ ಸನ್ಗ್ಲಾಸಸ್ ಧರಿಸಲು ಹೇಳಿ. ವಿಟಮಿನ್ ಎ ಹೊಂದಿರುವ ಆಹಾರಗಳನ್ನು ತಿನ್ನಿ. ಹಳದಿ ಮತ್ತು ಕಿತ್ತಳೆ ಬಣ್ಣದ ತರಕಾರಿಗಳು ಮತ್ತು ಹಸಿರು ಎಲೆ ತರಕಾರಿಗಳು. ಧೂಮಪಾನ ಮಾಡಬೇಡಿ ಮತ್ತು ರಕ್ತದೊತ್ತಡ, ಡಯಾಬಿಟಿಸ್ ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆಗಳಿಗಾಗಿ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ. ಉತ್ತಮ ಆಹಾರ ಸೇವಿಸಿ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಮಸ್ಕಾರ. ನಿಮ್ಮ ಆರೋಗ್ಯದ ಬಗ್ಗೆ ಮತ್ತೊಮ್ಮೆ ಮಾತುಕತೆ ಮಾಡಲು ನಾನು ಶೀಘ್ರದಲ್ಲೇ ಮರಳಿ ಬರುತ್ತೇನೆ. ವಿಮೆನ್ ಆಫ್ ಹೋಪ್ಗೆ ಪುನಃ ಸ್ವಾಗತ. ನನ್ನ ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ. ನೀವು ಯಾವಾಗಲಾದರೂ ಗರುಡ ಪಕ್ಷಿಯನ್ನು ನೋಡಿದ್ದೀರಾ? ಟ್ಯಾಮಿ, ನೀನು ಗರುಡರನ್ನು ನೋಡಿದ್ಯಾ? ಹೌದು, ನಾನು ನೋಡಿದ್ದೇನೆ. ಅದು ತುಂಬಾ ದೊಡ್ಡ ಸುಂದರವಾದ ಪಕ್ಷಿ. ನಾನು ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡಿದೆ. ನಿಜವಾಗಿಯೂ ಅದ್ಭುತವಾಗಿ ಕಾಣ್ತದೆ. ಅದು ಸ್ವತಂತ್ರವಾಗಿ ಹಾರಲು ಹೆಚ್ಚು ಜಾಗವಿಲ್ಲದೆ ಇದ್ದುದನ್ನು ನೋಡಿ ನನಗೆ ಬಹಳ ಖಿನ್ನತೆಯಾಯಿತು. ಈ ಸುಂದರ ಹಕ್ಕಿ ಗರುಡನ ಬಗ್ಗೆ ಒಂದು ಕಥೆಯನ್ನು ಹೇಳಲು ನನ್ನ ಸ್ನೇಹಿತೆ ಲಾರಾ ಇಂದು ಇಲ್ಲಿದ್ದಾರೆ. ಬನ್ನಿ ಅವರ ಕತೆ ಕೇಳೋಣ. ಅವರು ಈ ಕತೆಗೆ ಗರುಡನ ಕಣ್ಣು ಎಂದು ಹೆಸರಿಟ್ಟಿದ್ದಾರೆ. ಸ್ವಾಗತ ಲಾರಾ. ಮತ್ತು ನೀವು ಲಾರಾ ಅವರನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನ ಕಣ್ಣಿನಲ್ಲಿ ಅವರ ಚಿತ್ರಣವನ್ನು ಕಲ್ಪಿಸಿಕೊಳ್ಳಿ. ಅವರ ಧ್ವನಿಯನ್ನು ಕೇಳುತ್ತಾ ನೀವು ಆರಾಮವಾಗಿದ್ದೀರಾ? ಕೇಳಲು ಸಿದ್ಧರಾಗಿದ್ದೀರಾ? ನಮಸ್ಕಾರ ಸ್ನೇಹಿತರೆ. ಬೇಸಿಗೆಯಲ್ಲಿ ನಾನು ಒಂದು ದೊಡ್ಡ ನದಿ ಹತ್ರ ಹೋದೆ. ಆಕಾಶ ಸ್ಪಷ್ಟವಾಗಿತ್ತು. ಗಾಳಿ ತುಂಬ ತಂಪಾಗಿ ಬೀಸ್ತಾ ಇತ್ತು. ನದಿಯ ಹತ್ತಿರ ದೊಡ್ಡ ದೊಡ್ಡ ಮರಗಳು, ಸುಂದರ ಹಿಮಾಲಯವು ಎಲ್ಲಿವರೆಗೂ ಇರುತ್ತೋ ದೂರದಲ್ಲಿ ನಾನೊಂದು ಹಕ್ಕಿಯನ್ನು ನೋಡಿದೆ. ಅದು ತುಂಬ ದೊಡ್ಡ ಪಕ್ಷಿ. ಅದು ಹತ್ತಿರ ಬಂದಾಗ ಅದರ ದೊಡ್ಡದಾದಂಥ ಶಕ್ತಿಯುತ ಗಾತ್ರವನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಹತ್ತಿರ 3 ಅಂಗುಳಕ್ಕಿಂತ ಹೆಚ್ಚಾದ ಪ್ರದೇಶವನ್ನು ಇರಬಹುದು. ಅದು ಅಮೇರಿಕನ್ ಬಾಲ್ಡ್ ಈಗಲ್ ಎಂಬುದಾಗಿ ನಾನು ಗಮನಿಸಿದೆ. ನಾನು ಅದನ್ನು ಹಾರುವುದನ್ನು ನೋಡುವಾಗ ಬಹಳ ಸರಾಗವಾಗಿ ಹಾರ್ತಾ ಇದೆ. ಮರಗಳನ್ನು, ಗೋಪುರಗಳನ್ನು ಮೀರಿ ಅತಿ ಉನ್ನತಕ್ಕೆ ತಲುಪುತ್ತಿದೆ. ಆ ಪಕ್ಷಿಗೆ ಯಾವುದೇ ಭಯವಿಲ್ಲ. ನಿಮಗೆ ಗೊತ್ತಾ, ಗರುಡನ ದೃಷ್ಟಿ ಅನೇಕ ದೂರದವರೆಗೆ ಸ್ಪಷ್ಟವಾಗಿದ್ದು 4 ಕಿಲೋಮೀಟರ್ ದೂರದಿಂದ ಸಹ ಒಂದು ವಸ್ತುವನ್ನು ನೋಡಬಹುದು. ಸಾಗರದಲ್ಲಿ 2 ಕಿಲೋಮೀಟರ್ ಆಳದ ದೂರದವರೆಗೂ ಅಲ್ಲಿರುವಂಥ ಮೀನುಗಳನ್ನು ನೋಡಬಹುದು. ಅದು ಗರುಡ ಪಕ್ಷಿ ಮಾನವನ ದೃಷ್ಟಿಗಿಂತ ಅನೇಕ ಪಟ್ಟು ಉತ್ತಮವಾಗಿ ನೋಡಬಹುದು ಎಂಬುದನ್ನು ಸೂಚಿಸುತ್ತೆ. ಈ ಗರುಡನ ಕಣ್ಣು ಪ್ರತ್ಯೇಕವಾಗಿ ಮಾನವನ ಕಣ್ಣಿಗಿಂತ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ನಾವು ನಮ್ಮ ದೃಷ್ಟಿಯನ್ನು ಹೋಲಿಸಿದರೆ, ಹಾಗಾಗಿ ನಮ್ಮ ಪರಿಸ್ಥಿತಿಗಳು ಸಹ ನಾವು ಪ್ರತಿದಿನವೂ ನೋಡ್ತೇವೆ. ನಾವು ಮುಂದಿನ ದಿನವನ್ನು ಅಥವಾ ಅದರ ಪರಿಣಾಮಗಳನ್ನು ನೋಡಲು ಸಾಧ್ಯವಿಲ್ಲ. ನಾವು ಭವಿಷ್ಯವನ್ನು ಊಹಿಸಲು ಯತ್ನಿಸಿದರೆ, ಅದಕ್ಕೆ ತುಂಬ ದೃಢವಾದ ಕಣ್ಣುಗಳನ್ನು ಧರಿಸಿದರೂ ಸಹ ಅದು ಸಹಾಯವಾಗುವುದೇ ಇಲ್ಲ. ಸತ್ಯವೇದ ಹೇಳುತ್ತದೆ, ನಾವು ಗುರುಗಳ ಬಳಿಗೆ ಅಥವಾ ಭವಿಷ್ಯವನ್ನು ಹೇಳುವವರ ಬಳಿಗೆ ಹೋಗುವುದೇ ಬೇಡ. ಸತ್ಯವೇದವು ಹೀಗೆ ಹೇಳ್ತದೆ,
ಯೆರೆಮೀಯನ ಪ್ರವಾದನೆಯ ಗ್ರಂಥ 27ನೇ ಅಧ್ಯಾಯ 9ನೇ ವಚನ. ನಿಮ್ಮ ಪ್ರವಾದಿಗಳು ಶಕುನದವರು, ಕನಸಿನವರು, ಕಣಿಯವರು, ಮಾಟದವರು ಇವರಿಗೆ ಕಿವಿಗೊಡಲೇಬಾರದು. ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ ಎಂಬುದಾಗಿ. ದೇವರು ಆಕಾಶಮಂಡಲವನ್ನು ಸೃಷ್ಟಿಸಿದ, ಎಲ್ಲವನ್ನು ತನ್ನ ಸ್ಥಳದಲ್ಲಿ ಇಟ್ಟುಕೊಂಡಿರುವಂಥ ನಮ್ಮನ್ನು ಸಂಪೂರ್ಣವಾಗಿ ಮತ್ತು ವೈಯಕ್ತಿಕವಾಗಿ ಅರ್ಥ ಮಾಡಿಕೊಳ್ಳುವಂಥ ದೇವರು ಅವರಿಗೆ ನಮ್ಮ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲವನ್ನ ನೋಡುತ್ತೇವೆ. ಆದ್ದರಿಂದಲೇ ಪೌಲನನ್ನು ಪ್ರೇರೇಪಿಸಿ ದೇವರು ಅವರ ಮೂಲಕವಾಗಿ ಬರೆಸಿರುವಂಥ ಕೊಲೋಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ರಿಂದ 17ನೇ ವಚನದಲ್ಲಿ ಹೀಗೆಂಬುದಾಗಿ ಬರೆಯಲ್ಪಟ್ಟಿದೆ. ಭೂಪರಲೋಕಗಳಲ್ಲಿರುವಂಥ ದೃಶ್ಯಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟವು. ಆತನು ಎಲ್ಲದಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು ಎಂಬುದಾಗಿ. ಇದರ ಅರ್ಥ ಏನೆಂದರೆ, ದೇವರು ಎಲ್ಲವನ್ನ ಆಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಯುತ್ತಾನೆ. ನಮ್ಮೊಂದಿಗೆ ನಡೆಯುವಂಥ ಎಲ್ಲ ಸಂಗತಿಗಳನ್ನು ಸಹ ನಾವು 10 ವರ್ಷಗಳಿಂದ ಎಲ್ಲಿದ್ದರೂ, ಹೇಗೆ ನಡೀತಾ ಇದ್ವಿ ಎಂಬುದಾಗಿ ಕರ್ತನು ತಿಳಿದುಕೊಳ್ತಾನೆ. ಹಾಗಾದರೆ ನಮ್ಮ ಜೀವಿತವನ್ನು ನೋಡುವಂಥ ದೃಷ್ಟಿಯನ್ನು ಹೋಲಿಸಿದರೆ ಅದು ಮತ್ತಷ್ಟು ಸ್ಪಷ್ಟವಾಗಿದೆ. ದೇವರು ನಮ್ಮ ಜೀವಿತಕ್ಕೆ ಒಂದು ಉದ್ದೇಶವನ್ನಿಟ್ಟಿದ್ದಾರೆ ಮತ್ತು ಅವುಗಳನ್ನು ಸಾಧಿಸುವುದಕ್ಕೆ ಆತನು ಶಕ್ತಿಶಾಲಿಯಾಗಿದ್ದಾನೆ. ಸತ್ಯವೇದದಲ್ಲಿನ ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಿರೀಕ್ಷೆ ಇರಲಿ, ಇಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂಥ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನಮ್ಮ ಸವಾಲು ಎಂದರೆ ನಾವು ಭವಿಷ್ಯವನ್ನು ನೋಡಲು ಪ್ರಯತ್ನಿಸುವುದೋ ಅಥವಾ ಪ್ರಯತ್ನಿಸದೇ ಇರುವುದೋ. ಪ್ರತಿದಿನವೂ ದೇವರ ಮೇಲೆ ನಂಬಿಕೆ ಇಡಲು, ನಮ್ಮ ಭವಿಷ್ಯವನ್ನು ಊಹಿಸಲು ಅಥವಾ ಅನ್ಯರ ಜೀವನವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಲು ಆದ್ದರಿಂದ ವ್ಯವಸ್ಥೆ ಮಾಡ್ತೇವೆ. ನಾವು ಪ್ರಯತ್ನ ಪಡ್ತೇವೆ. ನಮ್ಮ ಜೀವನವನ್ನು ಚಿಂತೆ ಮತ್ತು ಕಳವಳದಿಂದ ಮುಗಿಯುವಂತೆ ಆಗಬಾರ್ದು. ದೇವರು ಸತ್ಯವೇದದಲ್ಲಿ ಹೀಗೆ ಹೇಳಿದ್ದಾರೆ. ಯೆಶಾಯನ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ನಮ್ಮ ದೃಷ್ಟಿ ನಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ಅವಲಂಬಿಸಿರುವುದರಿಂದ ಜೀವನವನ್ನು ಹೇಗೆ ಸಮರ್ಥವಾಗಿ ನಡೆಸಬಹುದು ಎಂಬುದಾಗಿ ಬೋಧಿಸುವುದಲ್ಲ. ನಮಗೆ ದೇವರ ಮೇಲೆ ನಂಬಿಕೆ ಇಟ್ಟು ಅವರ ಶಕ್ತಿಯಲ್ಲಿ, ಅವರ ದೃಷ್ಟಿಯಲ್ಲಿ, ಅವರ ಆಲೋಚನೆಗಳಲ್ಲಿ ನಂಬಿಕೆ ಇಡಬೇಕು ಅನ್ನುವಂಥದ್ದೇ. ಹೀಗಾಗಿ ನಾವು ದೇವರ ಕಡೆಗೆ ತಿರುಗಿ ನೋಡಿ ಪ್ರಾರ್ಥಿಸೋಣ, ಅವರ ಸಹಾಯವನ್ನು ಬೇಡಿಕೊಳ್ಳೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಪ್ರೀತಿಯ ದೇವರೇ, ನೀವು ಲೋಕಕ್ಕೆ ಬೆಳಕಾಗಿರುವುದಕ್ಕಾಗಿ ನಿನಗೆ ಧನ್ಯವಾದಗಳು. ಕರ್ತನೇ, ನಾವು ನಮ್ಮ ಭವಿಷ್ಯವನ್ನು ಸರಿಯಾಗಿ ನೋಡಲು ಸಾಧ್ಯವಿಲ್ಲ. ನನ್ನ ಸ್ನೇಹಿತರನ್ನು, ಅವರ ಪರಿಸ್ಥಿತಿಗಳನ್ನು ನಿಯಂತ್ರಿಸಲು ನಮಗೆ ಗೊತ್ತಿಲ್ಲ. ಕರ್ತನೇ, ನೀನು ನಿಮ್ಮ ಮೇಲೆ ನಂಬಿಕೆ ಇಡುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಕಣ್ಣುಗಳನ್ನು ತೆರೆದಿಟ್ಟು ನಾವು ನಿಜವಾದಂಥ ದೇವರನ್ನು ಕಾಣುವಂತೆ ನಮಗೆ ಸಹಾಯ ಮಾಡು. ನಮ್ಮ ಎಲ್ಲ ಕಾರ್ಯಗಳಲ್ಲಿ, ನಮ್ಮ ಮಾತುಗಳಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ. ನಮ್ಮ ಗೆಳತಿಯರು ಅವರ ಜೀವನದ ಪರಿಸ್ಥಿತಿಗಳನ್ನು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರ ಮೇಲೆ ಭರವಸೆ ಇಡುವಂತೆ ಸಹಾಯ ಮಾಡು. ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಾವು ದೇವರ ಮೇಲೆ ಅವಲಂಬಿಸಿದರೆ ನಾವು ಆಶೆಯನ್ನು ಮತ್ತು ದೃಷ್ಟಿಯನ್ನು ಹೊಂದಲು ಸಾಧ್ಯ. ಹೌದು, ನನಗೆ ಸಂತೋಷವಾಗ್ತದೆ. ನಾವು ಸರಿಯಾದ ಸಮಯದಲ್ಲಿ ದೇವರಲ್ಲಿ ಮಾತ್ರ ಭರವಸೆ ಇಡಬೇಕು. ನನಗಾಗಿ ಅವಮಾನಗೊಂಡೆ, ಮುಖದ ಮೇಲೆ ನೀ
ನಾವು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತೇವೆ ಸ್ನೇಹಿತರೆ. ನಿಮಗೆ ಗೊತ್ತಾ, ದೇವರು ಎಲ್ಲವನ್ನ ಸೃಷ್ಟಿಸಿದವನು. ಆತನು ಎಲ್ಲವನ್ನೂ ನೋಡುತ್ತಾನೆ. ಆತನಿಗೆ ನಿಮ್ಮ ಹೆಸರು ಕೂಡ ಗೊತ್ತಿದೆ. ಇದು ನನಗೆ ಬಹಳ ಆಶ್ಚರ್ಯವಾಗಿದೆ. ಆತನು ನಮ್ಮನ್ನು ಕಂಡುಕೊಂಡಿದ್ದಕ್ಕಾಗಿ ನನಗೆ ತುಂಬ ಸಂತೋಷವಾಗಿದೆ. ಆತನು ನಮ್ಮನ್ನು ಇನ್ನೂ ನಂಬುತ್ತಾನೆ, ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ. ನಾವು ಈ ಸುಂದರವಾದಂಥ ಹಾಡನ್ನು ಕೇಳೋಣ. ಹೊಡೆಸಿಕೊಂಡೆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟೆ. ಘೋರವಾದ ನನ್ ಪಾಪ ಕ್ಷಮಿಸಿದೆ. ನಿಜವಾದ ನಿನ್ ಪ್ರೀತಿ ತೋರಿಸಿದೆ. ಪ್ರೀತಿಸುವೆನಾ ಏಸಯ್ಯ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ ಏಸಯ್ಯ, ಎಂದೆಂದು ಪ್ರೀತಿಸುವೆ. ನೀವು ದೇವರ ಮೇಲೆ ಭರವಸೆ ಇಡುವುದರ ಬಗ್ಗೆ ಹೆಚ್ಚು ತಿಳಿಯಲು ಇಚ್ಛಿಸ್ತಿದ್ದೀರಾ? ದಯವಿಟ್ಟು ನಮ್ಮೊಂದಿಗೆ ಸಂಪರ್ಕ ಮಾಡಿ. ನನ್ನ ಸ್ನೇಹಿತರೆ, ನೀವು ಈ ವಾರದಲ್ಲಿ ಹಾದು ಹೋಗುವಾಗ ಈ ಸಂದೇಶವನ್ನು ನೆನೆಸ್ಕೊಳ್ತೀರೆಂಬುದಾಗಿ ನಾನು ಆಶೆ ಪಡುತ್ತೇನೆ. ದೇವರ ವಾಕ್ಯ ಹೇಳುತ್ತೆ, ಎಲ್ಲ ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ದೇವರ ಎಲ್ಲ ದೃಶ್ಯ ಮತ್ತು ಅದೃಶ್ಯ ವಸ್ತುಗಳನ್ನು ಸೃಷ್ಟಿಸ್ತಾನೆ. ಈ ವಾಕ್ಯ ನನ್ನನ್ನು ಬಹಳ ಪ್ರೋತ್ಸಾಹ ಮಾಡುತ್ತೆ. ಯಾಕೆಂದರೆ ದೇವರು ನಿನ್ನ ಭವಿಷ್ಯತ್ತನ್ನು ನೋಡುತ್ತಾನೆ. ಆತನು ನಿನ್ನ ಭೂತಕಾಲವನ್ನು ಅರಿತಿದ್ದಾನೆ. ಆತನಿಂದು ನಮ್ಮನ್ನು ಕಟ್ಟುತ್ತಾನೆ ಎಂಬುದಾಗಿ ನಾನು ಆಶೆ ಪಡ್ತೇನೆ. ನೀವು ಈ ವಾರವೂ ದೇವರ ಮೇಲೆ ವಿಶ್ವಾಸವನ್ನಿಟ್ಟುಕೊಂಡು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನನ್ನು ಅನುಸರಿಸುವಿರಾ ಗೆಳತಿಯರೇ? ಧನ್ಯವಾದಗಳು. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8523404790. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಹೇಳಿದ ದೇವರೇ ನಿಮಗೆ ಸ್ತೋತ್ರ. ತಾಯ ಗರ್ಭದಲ್ಲಿ ನಾನು ಇರುವಾಗ ನಿನ್ನ ಕಣ್ಣು ನನ್ನನ್ನು ನೋಡಿದೆಯ. ತಾಯ ಗರ್ಭದಲ್ಲಿ ನಾನು ಇರುವಾಗ ನಿನ್ನ ಕಣ್ಣು ನನ್ನನ್ನು ನೋಡಿದೆಯ. ಅತಿಶಯವಾಗಿ ನನ್ನ